ಇವೆಲ್ಲವೂ ಇದ್ದು ಸುಖ ಸುಮ್ಮನೆ ದಿನನಿತ್ಯ ಮಾಧ್ಯಮಗಳಲ್ಲಿ ಬಿ ಜೆ ಪಿಯವರು ಒಂದೊಂದೇ ಸುಳ್ಳನ್ನು ಸೃಷ್ಟಿ ಮಾಡಿ ಜನರ ದಿಕ್ಕನ್ನು ತಪ್ಪಿಸ್ತಾ ಇರುವಂಥದ್ದು ನಾಚಿಕೆಗೇಡಿನ ಸಂಗತಿ. ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ದರೆ ಬಿ ಜೆ ಪಿಯವರಿಗೆ ದಿನ ಬೆಳಗ್ಗೆ ಎದ್ದು ಒಂದು ಸೃಷ್ಟಿ ಮಾಡಿಕೊಂಡು ಎಲ್ರಿಗೂ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಿರಲ್ಲ. ಯಾವುದಾದ್ರೂ ದಾಖಲೆಗಳಿದ್ದರೆ ಬಂದು ಕೂತ್ಕೊಂಡು ಚರ್ಚೆ ಮಾಡೋಣ, ನಾನು ಬರ್ತೀನಿ, ಆಹ್ವಾನ ಮಾಡ್ತೀನಿ. ನಿಮ್ಮ ಕಚೇರಿಗೆ ಬೇಕಾದ್ರೆ ನಿಮ್ಮ ಬಿ ಜೆ ಪಿ ಕಚೇರಿಗೆ ಬರ್ತೀವಿ, ನಾವು JDS ಕಚೇರಿಗೆ ಬರ್ತೀನಿ, ನಾನು ನಮ್ಮ ಪಕ್ಷದ ಮುಖಂಡರುಗಳು ನಾವು ಬರ್ತೀವಿ. ನೀವು ನಿಮ್ಮ ಕಡತಗಳನ್ನು ನೀವು ಯಾರನ್ನ ಕರ್ಕೊಂಬತ್ತೀರೋ ಎಕ್ಸ್ಪರ್ಟ್ಸ್ನ ಕರ್ಕೊಂಬಂದು ದಯಮಾಡಿ ಕೂತ್ಕೊಳ್ಳಿ, ಒಂದೊಂದೇ ದಾಖಲೆಗಳನ್ನು ಬಿಡುಗಡೆ ಮಾಡೋಣ. ಪಾರ್ವತಿ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಎಲ್ಲಾದರೂ ಒಂದೇ ಒಂದು ಸಣ್ಣ ಲೋಪ ಆಗಿದ್ದರೆ ನೀವು ಏನು ಹೇಳಿದ್ರು ನಾವು ಕೇಳ್ತೀವಿ. ಪ್ರೂವ್ ಮಾಡಬೇಕು. ಸುಳ್ಳು ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡುವಂಥದ್ದಲ್ಲ, ಸುಳ್ಳು ಆರೋಪಗಳನ್ನು ಮಾಡಿ ಓಡೋಗುವಂಥದ್ದಲ್ಲ. ಅಶೋಕ್ರವರೇ, ವಿಜೇಂದ್ರವರೇ, BY ವಿಜೇಂದ್ರರವರೇ, ನಿಮ್ಮ ಕರ್ಮಕಾಂಡ ಒಂದೊಂದೇ ಬಿಡ್ತೀವಿ ನೋಡಿ. ಇಲ್ಲಿದೆ ಒಂದು ಕರ್ಮಕಾಂಡ, ವಿಜೇಂದ್ರ ಅವರ ಕರ್ಮಕಾಂಡ. ಇಲ್ಲೊಂದು ರಿಲೀಸ್ ಮಾಡ್ತೀನಿ ಈಗ. ವಿಜೇಂದ್ರ ಅವರೇ ಯಡಿಯೂರಪ್ಪನವರ ತಂಗಿ ಮಗ SC ರಾಜೇಶ್, ಸನ್ ಆಫ್ ಚಂದ್ರಪ್ಪ. ಇವರಿಗೆ 2022ರಲ್ಲಿ 50-80 ಸೈಟು ಬದಲಿ ನಿವೇಶನ ಅಡಿಯಲ್ಲಿ 3 ದಿವಸಕ್ಕೆ ಅಲಾಟ್ ಆಗ್ತದೆ. ಬರೀ 3 ದಿವಸಕ್ಕೆ ಅಲಾಟ್ ಆಗ್ತದೆ. 27/6/2022. SC ರಾಜೇಶ್ ಇವರು ಯಾರು ದಯಮಾಡಿ ಹೇಳಬೇಕು. ಇಲ್ಲೊಂದು ನಮೂದನೆ ಮಾಡ್ತಾರೆ, ಈ ಜಮೀನು 50-50 ರೇಷಿಯೋದಲ್ಲಿ 33 ಕೋಟಿ ಕಳ್ಕೊಂಡಿರುವಂಥವ್ರು. ಮೈಸೂರು ತಾಲೂಕು ಕಸ್ಬಾ ಹೋಬಳಿ ಇನಕಲ್ ಗ್ರಾಮದ ಸರ್ವೆ ನಂಬರ್ 255/3ರಲ್ಲಿ 33 ಕುಂಟೆ ಜಮೀನನ್ನು ಭೂಸ್ವಾಧೀನಪಡಿಸಿಕೊಳ್ಳದೆ ಉದ್ಯಾನವನ, ಬಡಾವಣೆ ಮತ್ತು ಬಡಾವಣೆ ರಸ್ತೆಗೆ ಉಪಯೋಗಿಸಿಕೊಂಡರು ಬಾಬ್ತು ಬದಲಿ ಜಾಗವನ್ನು ನೀಡುವ ಬಗ್ಗೆ. ಯಾರು ಕಳ್ಕೊಂಡಿರೋರು ಯಾರು? ಶ್ರೀಮತಿ ಕಮಲಮ್ಮ ಕೋ ಲಿಂಗಯ್ಯ. ಇವ್ರು ಯಾರು? ಎಲ್ಲವ್ರು ಇವರು? ಯಾವುದೋ ಒಂದು ಅಡ್ರೆಸ್ ಕೊಟ್ಟವ್ರೆ, ಕಸ್ಬಾ ಹೋಬಳಿ ಇನಕಲ್ ಗ್ರಾಮ ಅಂತೆ, ಮೈಸೂರು ತಾಲೂಕು. ಕಸ್ಬಾ ಹೋಬಳಿ ಇನಕಲ್ ಗ್ರಾಮ, ಮೈಸೂರು ತಾಲೂಕು. ಈ ಕಮಲಮ್ಮಂದು 33 ಕುಂಟೆ ಹೊರಟೋಗಿದೆ ಅಂತ ಅವ್ರಿಗೆ ಪರ್ಯಾಯವಾಗಿ 9,800 ಚದರ ಅಡಿಯಷ್ಟು ಜಾಗವನ್ನು ಪರ್ಯಾಯವಾಗಿ ಅಲಾಟ್ ಮಾಡಿಸ್ಕೊತಾರೆ. ಕಮಲಮ್ಮಿಂದ 50-80 ಸೈಟ್ನ ಇವ್ರು ಪಡ್ಕೊತಾರೆ. ಯಾರು? ರಾಜೇಶ್ ಅವರು. ಕಮಲಮ್ಮ ಅನ್ನೋರೇ ಇಲ್ಲ. ಕಮಲಮ್ಮ ಅನ್ನೋರು ಒಬ್ಬರು ಸೃಷ್ಟಿಕರ್ತರು. ಅವ್ರ ಜಮೀನು 33 ಕುಂಟೆ ಎಲ್ಲಿ ಯಾವಾಗ ಹೋಯ್ತು ಅನ್ನುವಂಥದ್ದೇ ಗೊತ್ತಿಲ್ಲ. ಅವ್ರ ಹೆಸರಲ್ಲಿ ಪಡೆದು 3 ದಿವಸಕ್ಕೆ ಆಟೋಮೆಟಿಕ್ ಆ ಜಾಗ ರಾಜೇಶ್ರವ್ರಿಗೆ ಬರುತ್ತೆ. ಇವರು ಶ್ರೀಮಾನ್ BS ಯಡಿಯೂರಪ್ಪನವರ ಸ್ವಂತ ತಂಗಿ ಮಗ. ವಿಜೇಂದ್ರ ಅವ್ರಿಗೆ ಏನಾಗಬೇಕು? ಸೋದರ ಮಾವ. ದಯಮಾಡಿ ವಿಜೇಂದ್ರ ಅವರೇ ಒಂಚೂರು ಇದು ಹೇಳ್ತೀರಾ? ಇದು ಕತೆ ಹೆಂಗಾಯ್ತು ಅಂತ ಒಂಚೂರು ಹೇಳ್ತೀರಾ? ವಿಜೇಂದ್ರ ಅವರೇ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಇದಲ್ಲದೆ ನೋಡಿ, ಇಲ್ಲವೇ 19 ಸೈಟು, 19 ಸೈಟ್ಗಳವ ನೋಡಿ. ಇಲ್ಲಿ ಪರ್ಯಾಯವಾಗಿ ತಗೊಂಡಿರುವಂಥದ್ದು ಯಾರು ಕೊಟ್ಟಿರೋದು? ಶ್ರೀ ಮಹೇಂದ್ರ ಬಿನ್ ಶ್ರೀ ಚೆನ್ನೇಗೌಡ. ಶ್ರೀ ಮಹೇಂದ್ರ ಬಿನ್ ಚೆನ್ನೇಗೌಡ 19 ಸೈಟ್ ಅವೆ. 30, 40, 40, 60, 50, 80 ಪರ್ಯಾಯವಾಗಿ. ಯಾವ ಡೇಟ್ ಇದು? 7/5/2021. ಯಾರ ಸರ್ಕಾರ ಇತ್ತು? BJP ಸರ್ಕಾರ ಇತ್ತು. ಯಾರು ಇವರು ಆಸಾಮಿ? ದಯಮಾಡಿ ವಿಜೇಂದ್ರ ಅವರೇ, HD ಕುಮಾರಸ್ವಾಮಿ ಅವರೇ, ಒಂಚೂರು ಹೇಳ್ತೀರಾ ಇವ್ರು ಯಾರು ಅಂತ? ನಾವು ಹೇಳುವಂಥದ್ದು ಹೇಳ್ತೀವಿ, ಅದಿರಲಿ. ನೀವು ದಯಮಾಡಿ ಇವ್ರು ಯಾರು, ಮಹನೀಯರು ಯಾರು ಅನ್ನುವಂಥದ್ದು ಒಂಚೂರು ದಯಮಾಡಿ ಹೇಳ್ತೀರಾ? ಇವ್ರು ಯಾರು? ರಾಜೇಶ್ ಅನ್ನೋರು ಯಾರು? ಮಹೇಂದ್ರ ಅನ್ನೋರ್ಗೂ 19 ಸೈಟ್ ಹೆಂಗೆ? ಇದಲ್ಲದೆ ಇನ್ನು 104 ಸೈಟ್ ಡಾಕ್ಯುಮೆಂಟ್ಸ್ನ ಬಿಡುಗಡೆ ಮಾಡ್ತೀವಿ ನೆಕ್ಸ್ಟ್ 2ನೇ ಎಪಿಸೋಡಲ್ಲಿ. ಯಾರು ಇವರೆಲ್ಲ?
ಈ ಕೇಸ್ ಥರ ಅಲ್ಲ ನಮ್ಮದು. 3 ಎಕರೆ 16 ಗುಂಟೆ ಇಲ್ಲಿಗಲಾಗಿ ಆಕ್ಯುಪೈ ಮಾಡ್ಕೊಂಡಿರೋದಕ್ಕೆ ಪರ್ಯಾಯವಾಗಿ ಕೋರ್ಟ್ ಆದೇಶದ ಮೇರೆಗೆ ಸುಂದರಮ್ಮ ಅನ್ನುವಂಥವ್ರು ಕೋರ್ಟ್ ಆದೇಶ ಏನಿದೆ ಅದನ್ನು ಕೋರ್ಟ್ ಮಾಡಿ ಶ್ರೀಮತಿ ಪಾರ್ವತಿ ಮೇಡಮ್ ಅವರಿಗೆ ಕೊಟ್ಟಿರುವಂಥದ್ದು 38,284 ಚದರ ಅಡಿ. 1,50,000 ಸ್ಕ್ವೇರ್ ಫೀಟ್ನ ನೀವು ಅಕ್ವೈರ್ ಮಾಡ್ಕೊಂಡು ನಮಗೆ ಕೊಟ್ಟಿರೋದು ಬರೀ ಕಾಲು ಭಾಗ, 50-50 ರೇಷಿಯೋನೂ ಇಲ್ಲ. ಅದಕ್ಕೆ ನೀವು ಬಾಯಿಗೆ ಬಂದಂಗೆಲ್ಲ ಲಬ 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 ಅಂತ ಹೊಡ್ಕೊತಾ ಇದ್ದೀರಿ.